ಇದು ಪಲ್ಲವಿ ಅವರು ನಿನ್ನೆ ಕಳಿಸಿರೋದು. ಮದುವೆ ಹುಡುಗನ ಮೇಲೆ ಅವ್ರಿಗೆ ಅನುಮಾನ ಬಂದಿದೆ, ಅವ್ನು ಒಳ್ಳೆಯವನಲ್ಲ ಅಂತ. ಹಾಗಾಗಿ ಅವ್ನ ಬ್ಯಾಕ್ಗ್ರೌಂಡ್ ಎನ್ಕ್ವೈರಿ. ಅಲ್ಲ ಸಾಹೇಬ್ರೆ, ಒಂದು ವೇಳೆ ಅವನು ಏನಾದ್ರೂ ಒಳ್ಳೆಯವನಲ್ಲ ಅಂತ ಗೊತ್ತಾದ್ರೆ ಒದ್ದು ಒಳಗಡೆ ಹಾಕ್ತೀನಿ. ಅಯ್ಯೋ ಬೇಡ ಬೇಡ ಸಾಹೇಬ್ರೆ, ಅಲ್ಲಿ ನೋಡಿ ಸ್ವಲ್ಪ. ಎಲ್ರು ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಅಂತ. ಒಂದ್ ವೇಳೆ ಇವನೇನಾದ್ರೂ ಕೆಟ್ಟವನು ಅಂತ ಗೊತ್ತಾಗಿ ನೀವನ್ನ ಒದ್ದು ಒಳಗಡೆ ಹಾಕಿದ್ರೆ ನಾಳೆ ಪಾಪ ಸೌಮ್ಯನ್ ಗತಿ. ಬೇಡ ಬೇಡ, ನೋಡಿ ಮದ್ವೆಗ್ ಬಂದಿದೀವಿ, ಮದ್ವೆ ಮುಗಿಸ್ಕೊಂಡು ಹೋಗೋಣ. ನೀವು ಸೌಮ್ಯನ್ ಬಗ್ಗೆನೂ ಯೋಚನೆ ಮಾಡ್ಬೇಕು. ಪಾಪ ಅಲ್ವಾ ಅವಳು. ನೀವು ದುಡ್ಕಿ ಯಾವ್ದೇ ಕಾರಣಕ್ಕೂ ಏನ್ ನಿರ್ಧಾರನೂ ತಗೊಳಕ್ ಹೋಗ್ಬೇಡಿ. ನಾನೀಗ ದುಡುಕ್ಲಿಲ್ಲ ಅಂತ ಹೇಳಿದ್ರೆ ಸೌಮ್ಯನ್ ಜೀವನ ಅಲ್ಲಿ ಕೂತಿದಾರಲ್ಲ ಪಲ್ಲವಿ, ಅವ್ರ ಜೀವನ ತರನೇ ಆಗತ್ತೆ. ಭೂಮಿ ನೋಡು, 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಬೇಕು ಅಂತ ದುಡ್ಡವ್ರು ಹೇಳ್ತಾರೆ. ಆದ್ರೆ ಮದುವೆ ಆಗೋನೆ ಸುಳ್ಳು ಹೇಳ್ತು ಅಂತ ಹೇಳಿದ್ರೆ ಮದುವೆ ಆಗಿ ಯಾವ ಪ್ರಯೋಜನನೂ ಇಲ್ಲ. ನೋಡು, ಕೊಲೆ ಮಾಡಿದವನ್ಗೆ ಶಿಕ್ಷೆ ಕೊಡ್ಸೋದಕ್ಕಿಂತ ಕೊಲೆ ಆಗದೆ ಇರೋ ತರ ತಡೆಯೋದು ತುಂಬಾ ಒಳ್ಳೇದು. ಅದೇನು ಸರಿನೇ ಸಾಹೇಬ್ರೆ. ನಾವ್ ಮನೇಲಿ ದೋಸೆ ತೂತು ಅಂದ್ರೆ ಈ ಮನೇಲಿ ಮುದ್ದೆ ರೊಟ್ಟಿ ಉಪ್ಪಿಟ್ಟು ಎಲ್ಲ ತೂತಾಗ್ಬಿಟ್ಟಿದ್ದಿಲ್ಲ ಸಾಹೇಬ್ರೆ. ಸರಿ ಮಾಡೋಣ, ನಮ್ ಕೈಯೆಲ್ಲ ಆದ್ರೆ. ಆದ್ರೆ ಅವನು ಯಾವ್ದಾದ್ರು ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ರೆ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ಸಾಹೇಬ್ರೆ, ನೀವ್ ಹೇಳ್ತಾ ಇರೋದೇನು ಸರಿನೇ, ಆದ್ರೆ ನನ್ಗೆ ಇವೆಲ್ಲ ಬೇಕಾ? ನೋಡು, ನನ್ಗೆ ಅವ್ರು ಈ ಮದುವೆ ಕರಿಬೇಕಾದ್ರೆ ಮಗಳು ಕಳ್ಕೊತಾ ಇದೀನಿ, ಒಬ್ಬ ಮಗನಾಗ್ ಬರ್ತೀಯಾ ಅಂತ ಕೇಳಿದ್ರು. ಕ್ಯಾರೆಕ್ಟರ್ ಫಿಕ್ಸ್ ಆಗ್ಬಿಟ್ಟಿದೀನಿ, ಮಗನ್ ಕರ್ತವ್ಯ ಮಾಡ್ತಾ ಇದೀನಿ ಅಷ್ಟೇ. ನಿಮ್ ತಡಿಯಕ್ಕೆ ಯಾರ ಕೈಯಿಂದನೂ ಆಗಲ್ಲ ಬಿಡಿ. ಓಡಾಟಾಡ್ಕೋ ಇಂದ್ರ, ಸಾಕು ಕಣು, ಜಾಸ್ತಿ ಆಗ್ತಾ ಇದೆ. ಆಗ್ಲಿ, ನಶೆ ನನ್ ತಲೆಗೆ ಹತ್ತದ ಅಥವಾ ನಿನ್ ತಲೆಗೆ ಹತ್ತದ? ನೀನು ತಲೆಗೆ ಹತ್ತಿದ್ರು, ತಲೆ ಕೆಳಗ್ ನಂದೇ ಅಲ್ವಾ. ಈ ನನ್ ಮಗ ಕಣು, 2 ತಿಂಗಳು ಆ ಹುಡುಗಿ ನಿನ್ನ ಇಷ್ಟಪಡ್ತಿಲ್ಲ ಅಂತ ಇಷ್ಟೆಲ್ಲ ಕೊರಗ್ತಾ ಇದೀಯ. ಆದ್ರೆ ನಾನು 24 ವರ್ಷದಿಂದ ನಿನ್ನಷ್ಟು ಪ್ರೀತಿಯಿಂದ ಸಾಕಿದ್ದೀನಿ. ನೀನ್ ಹೀಗ್ ಕೊರಗೋದನ್ನ ನೋಡಿದ್ರೆ ನನಗೆಷ್ಟು ನೋವಾಗುತ್ತೆ ಅಂತ ತಿಳ್ಕೊಂಡಿದ್ಯಾ? ಆ ಪಲ್ಲಿ ಅವಳು ನನಗೆ ಆಟ ಆಡ್ಸಿದಾಳೆ. ಈ ಅವಮಾನ ನನಗ್ ತಡೆಯತಕ್ಕಾಗ್ತಿಲ್ಲ. ನಿನ್ ಫ್ರೆಂಡ್ ಬೇರೆ ಕೈ ಎತ್ಬಿಟ್ಟಿದ್ದಾಳೆ. ಅವಳು ಕೈ ಎತ್ತಿಲ್ಲ, ಯಾವಾಗ್ಲೂ ನಮ್ ಜೊತೆನೆ ಇರ್ತಾಳೆ. ಆದ್ರೆ ನಾವು ಕಂಪ್ಲೀಟ್ ಆಗಿ ಅವ್ರ ಮೇಲೆ ಡಿಪೆಂಡ್ ಆಗೋದ್ ಬೇಡ. ನಾವೇ ಹೊಸದಾಗಿ ಏನಾದ್ರೂ ಉಪಾಯ ಮಾಡೋಣ. ಏನ್ ಮಾಡು ಅಂತೀಯ? ಎಲ್ಲಾದ್ರಲ್ಲೂ ಸೋತೋಗ್ಬಿಟ್ಟಿದೀವಿ. ಈಗ ನಾನಂತ ಹೇಳ್ತೀನಿ, ನೀನ್ ಸೋಲಲ್ಲ. ಈ ತಲೆ ಹಳೇದು, ಇದ್ರಲ್ಲಿ ಹೊಸ ಐಡಿಯಾ ಹೇಗ್ ಬರಕ್ ಸಾಧ್ಯ? ನಿನ್ಗೆ ಹೊಸ ಐಡಿಯಾ ಬರಲ್ಲ. ಬರುತ್ತೆ, ನಂಗೆ ಹೊಸ ಐಡಿಯಾ ಬರುತ್ತೆ. ನನ್ ಮಾತೊಂಚೂರು ಕೇಳು. ತುಂಬಾ ತುಂಬಾ ಇಷ್ಟ ಆಯ್ತು. ನನ್ ಮದ್ವೆ ಇಷ್ಟು ಗ್ರ್ಯಾಂಡ್ ಆಗಿ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೀವೆಲ್ಲ ಬಂದಿದ್ದು ಇನ್ನೂ ಖುಷಿ ಆಯ್ತು. ಸೌಮ್ಯ, ನಾವ್ ಬಂದಿದ್ ನೀನು ಖುಷಿ ಆಗ್ತಿದ್ಯಾ ಅಥವಾ ಮದ್ವೆ ಹತ್ರ ಬರ್ತಿದೆ ಅಂತ ನೀನ್ ಖುಷಿ ಆಗ್ತಿದ್ಯಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಸೌಮ್ಯ, ನಿಮ್ ಹುಡ್ಗನ್ ಪರಿಚಯ ಹೇಗಾಯ್ತು ನಿನ್ಗೆ? ಅವರು ನಮ್ ತಂದೆ ಸ್ನೇಹಿತನ ಮಗ ಸಂದೀಪ್ ಅಂತ. ನಮ್ ತಂದೆಗೆ ಅವ್ರ ಸ್ನೇಹ ಸಂಬಂಧ ಆಗ್ಬೇಕು ಅಂತ ಆಸೆ ಇತ್ತು. ಅಪ್ಪನ್ ಮಾತನ್ನ ತೆಗ್ದಾಕ್ಬಾರ್ದು ಅಂತ ನಾನು ಒಪ್ಕೊಂಡೆ. ಹಾಗಾದ್ರೆ ಈ ಮದ್ವೆ ನಿಮ್ಗೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ಒಪ್ಕೊಂಡ್ಮೇಲೆ ನನ್ಗೂ ಇಷ್ಟ ಆಯ್ತು. ಗೀತು, ಏನು ನೀಲ್ ಪಾಲಿಶ್ ಹಚ್ಚಿದ್ದು? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ ಕೈಗೆ. ಥ್ಯಾಂಕ್ ಯು. ಆದಷ್ಟು ಬೇಗ ನೀನ್ ಬಿಸ್ನೆಸ್ ಮಾಡುವಂತ ದಿನ ಬರ್ಲಿ. ಹಾಗೆ ನಿನ್ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಅಂತೂ ಈ ಮನೆಯಿಂದ ತೊಲಗ್ತದಾಳೆ, ನಮ್ಗೆ ಅವ್ಳ ಕಾಟ ಇರಲ್ಲ. ನಿಜ ಕಣೆ ಅಕ್ಕ, ಕಂಡೋರಿಗೋಸ್ಕರ ಸ್ವಂತ ತಂಗಿರಿಗೆ ಮೋಸ ಮಾಡ್ಬಿಟ್ಲು. ಇನ್ಮೇಲೆ ಹಾಗಾಗಲ್ಲ ಬಿಡು. ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ತಾಳೆ, ದಸರಾಗೋ ದೀಪಾವಳಿಗೋ ಮನೆಗ್ ಬರ್ತಾಳೆ. ಅಲ್ಲಿವರೆಗೂ ನಮ್ದು ಈ ಮನೇಲಿ ರಾಜ್ಯಭಾರ ಅಲ್ವಾ? ಆದ್ರೂ ಅಕ್ಕ, ಅವಳಿಗೆ ಸಂಬಂಧಪಟ್ಟಿರೋ ಒಂದ್ ಬಟ್ಟೆನೂ ಇಡೋದ್ ಬೇಡ. ಕೊನೆಗೆ ಅದನ್ನ ತಗೊಂಡ್ ಹೋಗ್ಬೇಕು ಅಂತ ಮತ್ತೆ ವಾಪಸ್ ಬಂದ್ಬಿಟ್ರೆ ಕಷ್ಟ ಅಪ್ಪ. ಅಮ್ಮಂದೊಂದ್ ಸೀರೆ ಬೇಕು ಅಂದಿದ್ಲೋಳು. ಇಲ್ಲ ಅಕ್ಕ, ಅದನ್ನ ಅವಳು ದಾರೆ ಗುಟ್ಕೋಬೇಕು ಅಂತ ಅವಳು ಅವಾಗ್ನೇ ಎತ್ತಿಟ್ಕೊಂಡಿದ್ಲು. ಓ ಹೌದಾ, ಸರಿ, ಒಳ್ಳೇದಾಯ್ತು ಬಿಡು. ಎಲ್ಲಾದ್ರೂ ಪ್ಯಾಕ್ ಮಾಡ್ಬಿಡ್ತೀನಿ ನಾನು.
ನಾನು ಯಾವಾಗ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಕಾಯ್ತಾ ಇದ್ರ? ಅಕ್ಕ ಮನೆ ಬಿಟ್ಟು ಹೋಗ್ತಾಳೆ ಅಂದ್ರೆ ನಿಮಗ್ ನೋವಾಗತ್ತೆ ಅನ್ಕೊಂಡಿದ್ದೆ. ನಿಮ್ಗೆ ಖುಷಿ ಆಗತ್ತೆ ಅಂದಿದ್ರೆ ನನ್ ಮದ್ವೆ ಆಗೋವರೆಗೂ ಕಾಯ್ತಾನೆ ಇರ್ಲಿಲ್ಲ. ಯಾವಾಗ್ಲೂ ಮನೆ ಬಿಟ್ಟು ಹೋಗ್ತಿದ್ದೆ. ಸೌಮ್ಯ, ತಮಾಷೆ ಮಾಡಿದ್ದು ಕಣೆ. ನೀನ್ ಅಲ್ಲಿ ಬಂದಿದ್ ನಾನ್ ನೋಡ್ದೆ. ನೀನ್ ನಾವ್ ಮಾತಾಡ್ತಿರೋದನ್ನ ಕೇಳಿಸ್ಕೊತಿದ್ಯಾ ಅಂದ್ಬಿಟ್ಟೆ ನಾನು ಈ ತರ ಹೇಳಿದ್ದು. ಹೌದು ಅಕ್ಕ, ನೀನ್ ನಾಳೆಯಿಂದ ಈ ಮನೇಲಿ ಇರಲ್ಲ ಅನ್ನೋದನ್ನ ನಮ್ಮಿಂದ ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲಿ ಹೋಗ್ತೀನಿ ನಾನು? ಬೆಂಗಳೂರಲ್ಲಿ ಇರ್ತೀನಿ ತಾನೆ. ನೀನ್ ಎಲ್ಲಿದ್ರೆ ಏನು, ನಮ್ ಜೊತೆ ನಮ್ ಮನೇಲಿ ಇರಲ್ವಲ್ಲ. ಹಸ್ವಾದಾಗ ಬಂದು ಕೈ ತುತ್ತು ತಿನ್ನಿಸ್ತಾ ಇದ್ದೆ. ನಮ್ಗೇನಾದ್ರು ನೋವಾಗಿ ಅಮ್ಮ ಅಂತ ಕರೆದಾಗ ಅಮ್ಮಗಿಂತ ಮುಂಚೆ ನೀನೇ ಬಂದು ನಿಂತ್ಕೊಂತಿದ್ದೆ. ಅಪ್ಪ ಹೋದ್ಮೇಲೆ ನನ್ ಶಿವಣ್ಣನ ಜೊತೆ ಸೇರ್ಕೊಂಡಿದ್ದು ನಿಮಗ್ ಕೋಪ ಇತ್ತು. ಇವಾಗ ನನ್ ಕಣ್ಣೋರ್ಸೋದಕ್ಕೆ ನೀವಿಬ್ರು ಸುಳ್ಳು ಹೇಳ್ತಿದ್ದೀರಾ. ಇಲ್ಲ ಅಕ್ಕ, ನಮ್ಗೇನೇ ಸಿಟ್ಟಿದ್ರು ಆ ಶಿವನ್ ಮೇಲ್ ಮಾತ್ರ, ನಿನ್ ಮೇಲಲ್ಲ ಕಣೆ. ನಾವಿಬ್ರು ಯಾವತ್ತಿದ್ರು ನಿನ್ ಮುದ್ದಿನ ತಂಗಿರೆ. ಯಾಕೆಲ್ರು ಇಷ್ಟೊಂದು ಎಮೋಷನಲ್ ಆಗಿದ್ದೀರಾ? ಆಂಟಿ, ಅದು ಇಷ್ಟ ದಿನ ಸೌಮ್ಯ ನಮ್ ಜೊತೆ ಇದ್ಲು. ನಾಳೆಯಿಂದ ಅವಳು ಮದ್ವೆ ಆಗಿ ಬೇರೆ ಮನೆಗೆ ಹೋಗ್ತಿದ್ದಾಳೆ. ನಮ್ಗೆ ಅದೇ ಬೇಜಾರು. ಪ್ರತಿಯೊಂದು ಹೆಣ್ಣು ಅನುಭವಿಸೋ ನೋವು ಇದು. ಆಡಿದ ಮನೇನ, ಆಡ್ಸಿ ಬೆಳೆಸ್ತವ್ರನ್ನ, ಆಟದಲ್ಲಿ ಜೊತೆಲಿದ್ದವ್ರನ್ನ ಬಿಟ್ಟು ಹೊಡ್ತಾಳೆ. ಇಲ್ಲಿ ಹುಟ್ಟಿದ ದೀಪ ಇನ್ನೆಲ್ಲೋ ಬೆಳಗುತ್ತೆ. ಈ ಮನೆ ಇನ್ ಸ್ವಲ್ಪ ದಿನದಲ್ಲೇ ಖಾಲಿ ಆಗ್ಬಿಡತ್ತೆ. ಸೌಮ್ಯ ಮನೆ ಬಿಟ್ಟು ಹೋಗ್ತಾಳೆ ಅಂತ ತುಂಬಾ ಎಮೋಷನಲ್ ಆಗಿದ್ದೀರಾ ಅಲ್ವಾ? ನೀವಿನ್ನೂ ಚಿಕ್ಕೋರು. ಒಂದ್ ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕನ್ಯಾದಾನ ಶ್ರೇಷ್ಠವಾದ ದಾನ. ಒಂದ್ ವಂಶನ ಉದ್ಧಾರ ಮಾಡುವಂತ ಕೆಲ್ಸ ಅದು. ಎಲ್ರೂ ಖುಷಿ ಪಡ್ಬೇಕಾಗಿರೋ ವಿಷಯ. ಹಳೆ ಕಾಲದಲ್ಲಿತ್ತು, ಮದ್ವೆ ಆಗಿ ಹೋದ್ಮೇಲೆ ತವರಿಗೆ ಹೆಣ್ಮಕ್ಳು ಅಪರೂಪ ಆಗ್ತಾರೆ ಅಂತ. ಈ ಕಾಲದಲ್ಲಿ ಅದೆಲ್ಲ ಇಲ್ವಲ್ಲ. ಬಸ್ರಿ ಆದಾಗ, ಅವಳಿಗೆ ಮಗು ಆದಾಗ, ಬಾಣಂತನದಲ್ಲಿ ಪ್ರತಿಯೊಂದಕ್ಕೂ ಇಲ್ಲೇ ಇರ್ತಾಳಲ್ಲ. ಇದೊಂದು ಸಣ್ಣ ಟ್ರಿಪ್ಪು ಅನ್ಕೋಬೇಕು ಅಷ್ಟೆ. ಅಕ್ಕ ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಗೊತ್ತಾ? ನನ್ ದೃಷ್ಟಿನೇ ಬೀಳತ್ತೆ. ಅಕ್ಕ ರಿಯಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ಅಕ್ಕ ಆದ್ರೂ ಏನೋ ಮಿಸ್ ಆಗಿದೆ ಕಣೆ. ಏನ್ ಮಿಸ್ ಹೊಡಿತಿದೆ? ಇದು ಇವಾಗ ಚೆನ್ನಾಗಿ ಕಾಣ್ತಿದ್ಯಾ. ಅಕ್ಕ ಆದ್ರೂ ಸಂದೀಪ್ ಅವತ್ ತುಂಬಾ ಅದೃಷ್ಟ ಮಾಡಿದಾರೆ ಕಣೆ. ಇಲ್ಲ ಅವನಿ, ಅವ್ರು ತುಂಬಾ ಒಳ್ಳೆಯವರು. ನಾನೇ ಅವನ್ನ ಪಡೆಯೋದಿಕ್ಕೆ ಅದೃಷ್ಟ ಮಾಡಿದ್ದೀನಿ. ಆಯ್ತಮ್ಮ, ನೀವಿಬ್ರು ತುಂಬಾ ಅದೃಷ್ಟ ಮಾಡಿದಿರ. ನೀವ್ ಇಲ್ಲೇ ಇರು, ಹೊರಗಡೆ ಏನಾಗ್ತಿದೆ ನೋಡ್ಕೊ ಬರ್ತೀನಿ. ನೀನೇನ್ ಮಾಡ್ತಿದ್ದೆ ನಮ್ಮನೇಲಿ? ಹೀಗೆ ಯಾಕೆ ಬಂದಿದ್ಯಾ? ಅಕ್ಕ ರೆಡಿನಾ? ಅಕ್ಕ, ಸೌಮ್ಯ ಅಕ್ಕ, 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 ಸೌಮ್ಯ ಅಕ್ಕ, ಅವನಿ. ಸೌಮ್ಯಕ್ಕ ರೆಡಿ ಆದ್ರ? ಗೌರಿ ಪೂಜೆ ಕರೀತಾ ಇದಾರೆ. ಅಶ್ವಿನಿ ಅಕ್ಕ ಇಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ವಾ? ಇರು, ಪಕ್ಕದ ರೂಮಲ್ಲಿ ನೋಡ್ತೀನಿ. ವಾಶ್ರೂಮ್ಗೆಲ್ಲಾದ್ರೂ ಹೋಗಿರ್ಬೋದಾ? ಸೌಮ್ಯಕ್ಕ, ಅವನಿ, ಅಕ್ಕ ಅಲ್ಲೂ ಇಲ್ಲ. ಹೌದಾ? ಸರಿ, ಮನೆಯವರಿಗೆ ಹೇಳೋಣ ನಡಿ. ಸ್ವಲ್ಪ ಹೊತ್ತೆಲ್ಲ ನೋಡ್ತಾ ಇದೆ. ಏನಂತ? ಏನಮ್ಮ ಪೂರ್ಣಿಮಾ, ನಿಮ್ ಮಗಳಿಗೆ ಮದುವೆ ಇಷ್ಟ ಇದೆಯಾ ಇಲ್ವೋ? ಇಷ್ಟ ಇಲ್ದೇನೆ ಮುಂದುವರಿತಾ ಇದ್ವಾ ಬೀಗ್ರೆ? ಅವರು ಬೇಕು ಅಂತ ಮಾಡ್ತಿಲ್ಲ, ಮಗಳು ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಇದೆ. ಮೊದ್ಲು ಸೌಮ್ಯ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಣ. ಎಲ್ರೂ ಸ್ವಲ್ಪ ಸಮಾಧಾನವಾಗಿರಿ. ಸೌಮ್ಯ ನಂಬರ್ಗೆ ಫೋನ್ ಮಾಡಮ್ಮ. ಅವಳ ಮೊಬೈಲ್ ನನ್ನ ಹತ್ರನೇ ಇದೆ ಆಂಟಿ. ನನಗೊಂದು ಅನುಮಾನ ಇದೆ. ಎಲ್ರೂ 1 ನಿಮಿಷ ಸುಮ್ಮನೆ ಇರ್ತೀರಾ ಪ್ಲೀಸ್? ಏನ್ ಪಲ್ಲವಿ ಅದು? ಹೇಳ್ತೀನಿ ಅತ್ತ. ಓ ಪಲ್ಲಿ, ಏನ್ ವಿಷಯ? ಇವತ್ ನೀನೇ ಕಾಲ್ ಮಾಡಿದ್ಯಾ? ನಾನ್ ಕಾಲ್ ಮಾಡ್ಬೇಕು ಅಂತ ನೀನೇ ತಾನೇ ಕಾಯ್ತಿದ್ದು. ಸೌಮ್ಯ ಇಲ್ಲೇ ಇದ್ದಾಳೆ ನನ್ ಜೊತೆ. ಅವಳನ್ನ ಎಂತಕ್ಕೂ ಕರ್ಕೊಂಡು ಹೋಗಿದ್ಯಾ? ಬಲ್ಲಿ, ಇದನ್ನೆಲ್ಲ ನಾನ್ ಮಾಡಿರೋದು ನಿನ್ಗೋಸ್ಕರನೇ. ಲೋ ಇಡಿಯಟ್, ಮದುವೆ ದಿನ ಮದುಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ಯಾ? ರಾಬಿನ್ ಹುಡ್ ನಂಬರ್ 3. ಸಾರಿ, ನನಗ್ ಅನ್ಯಾಯ ಆಗಿದೆ. ನನಗ್ ನ್ಯಾಯ ಬೇಕು. ನ್ಯಾಯ ಕೇಳೋ ರೀತಿನ ಇದು? ಬೇರೆ ಯಾವ ಆಪ್ಷನ್ ಇಲ್ಲ ಸರ್. ನೀನ್ ಇಲ್ಲೇ ಇದ್ದಿದ್ರೆ ಆಪ್ಷನ್ ಇಲ್ಲ, ಬೇರೆನೇ ಟ್ರೀಟ್ಮೆಂಟ್ ಕೊಡ್ತಿದ್ದೆ. ಈಗ ಮರ್ಯಾದೆಯಿಂದ ಹುಡುಗಿನ ಕರ್ಕೊಂಡು ವಾಪಸ್ ಬಾ ಅಷ್ಟೇ. ಕರ್ಕೊಂಡ್ ಬರ್ತೀನಿ ಸರ್. ಈ ಸೌಮ್ಯ ನೋಡಕ್ಕೆ ತುಂಬಾ ಸಖತ್ತಾಗಿದ್ದಾಳೆ. ಆದ್ರೆ ನನಗೆ ನನ್ ಪಲ್ಲಿ ಬೇಕು ಸರ್, ಬೇರೆ ಯಾರು ಬೇಕಾಗಿಲ್ಲ. ನಿಜ,
ನನಗೆ ಪಲ್ಲವಿ ಸೌಮ್ಯ ಇಬ್ರು ಒಂದೇ. ಸೌಮ್ಯನ್ ಯಾಕೋ ಕರ್ಕೊಂಡು ಹೋಗಿದ್ಯಾ? ಯಾಕೋ ಹಾಗೆ ನಗ್ತಾ ಇದೆಯಾ? ಮರ್ಯಾದೆಯಿಂದ ಹುಡುಗಿನ ಕರ್ಕೊಂಡ್ ಬಂದು ಮದುವೆ ಊಟ ಮಾಡ್ಕೊಂಡು ಹೋಗ್ತಾ ಇರು. ಅಷ್ಟೆಲ್ಲ ಸೀನ್ ಇಲ್ಲ ಬಾಸ್. ತಾಕತ್ತಿದ್ರೆ ನನ್ನ ಹಿಟ್ ನೋಡು. ನನ್ನ ತಾಕತ್ ಬಗ್ಗೆ ಸವಾಲ್ ಹಾಕ್ಬೇಡ ನೀನು. ಬೇರೆ ಆಪ್ಷನ್ ಇಲ್ಲ. ನನ್ನ ಹತ್ರ ಇವಾಗ ಜಾಸ್ತಿ ಮಾತಾಡೋದಕ್ಕೆ ಟೈಮ್ ಇಲ್ಲ. ಪಾಪ ಸೌಮ್ಯ ತುಂಬಾ ಹೆದರ್ತಿದ್ದಾಳೆ. ನಾನಿವಾಗ ಇವ್ರಿಗೆ ಸಮಾಧಾನ ಮಾಡಬೇಕು. ಒಂದ್ಕೊಡಿ. ಅಲ್ಲಿ ಮದುವೆ ನಡಿಬೇಕು ಅಂದ್ರೆ ನೀನ್ ನನ್ನ ಜೊತೆ ಇರ್ಬೇಕು. ನಾನ್ ಹೇಳೋ ಕಡೆ ಹೇಳೋ ಹಾಗೆ ಬಾ. ಓಕೆ? ಬೇಗ ನಿರ್ಧಾರ ಮಾಡಿ ಕಾಲ್ ಮಾಡು. ಬಾಯ್. See you soon. ಮನೆಯಲ್ಲಿರೋ ಇಲಿನ ಓಡಿಸೋದಿಕ್ಕೆ ಹೊರಗಡೆಯಿಂದ ಹಾವು ಕರ್ಕೊ ಬಂದ್ಬಿಟ್ಟಂಗಾಗಿದೆ. ಅದೆಲ್ಲಲ್ಲಿದ್ರು ನಮ್ಮನೆಗ್ ಬಂದು ಅಟ್ಕಾಯಿಸ್ಕೊಂಡಿದ್ದಾರೆ. ಬೇಡ ಬೇಡ, ಇವಳು ನಿಮ್ ಮನೆಗ್ ಕರ್ಕೊ ಬರೋದ್ ಬೇಡ ಅಂತ ಬಡ್ಕೊಂಡೆ. ಇಷ್ಟು ವರ್ಷ ಇಲ್ದೇ ಇರೋ ಸಮಸ್ಯೆ ಇವಾಗ ಸ್ಟಾರ್ಟ್ ಆಗಿದೆ. ಒಂದ್ ಕಡೆ ಆ ಶಿವ, ಇನ್ನೊಂದ್ ಕಡೆ ಇವಳು. ಇನ್ನಾದ್ರೂ ಇವ್ರ ಯೋಗ್ಯತೆ ಏನು ಅಂತ ತಿಳ್ಕೊ ಅಮ್ಮ. ನಾವೇನ್ ಕೆಟ್ಟೋರಮ್ಮ? ಹುಟ್ಟಾಗಿಂದ ನಮ್ಮನ್ ಯಾವತ್ತಾದ್ರೂ ಈ ತರ ನೋಡ್ಕೊಂಡಿದ್ಯಾ ನೀನು? ಇವಾಗ್ಲಾದ್ರೂ ಅರ್ಥ ಆಯ್ತಾ ನಾವ್ ಯಾಕೆ ಇವ್ರನ್ನ ಇಷ್ಟೊಂದು ದ್ವೇಷಿಸ್ತಿದೀವಿ ಅಂತ? ಇವರಿಂದ ನಮ್ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಗಿದೆ. ನಮಗ್ ಶಿವಾನಿ ಸೌಮ್ಯ ಸಾಕು ಮಾಮ್. ಈ ಪಲ್ಲವಿನೂ ಬೇಡ, ಶಿವನೂ ಬೇಡ. ಇವಳು ಈಗ್ಲೇ ಕಳಿಸ್ಬಿಡು ಮಾಮ್. ಇವಳ ಅವಶ್ಯಕತೆ ನಮ್ಗಿಲ್ಲ. ಅಬಲೆ ಆಗಿರೋ ಹೆಣ್ಮಗುನ ನೀವೇ ಕಾಪಾಡ್ಬೇಕು. ಅದ್ರಲ್ಲಿ ನೀವೇ ಈ ರೀತಿ ಮಾತಾಡಿದ್ರೆ ಹೇಗೆ ರೀ? ಈಗ ಅಬಲೆ ಆಗಿರೋದು ಇವಳ ನಮ್ಮ ಅಕ್ಕನ. ನಮಗ್ ನಮ್ ಸೌಮ್ಯ ಅಕ್ಕ ಬೇಕು ಮಾಮ್. ಪಲ್ಲವಿ, ಐ ಆಮ್ ರಿಕ್ವೆಸ್ಟಿಂಗ್ ಯು. ನಿನ್ನಿಂದ ನಮ್ ಫ್ಯಾಮಿಲಿಗೆ ಎಂತ ಪ್ರಾಬ್ಲಮ್ ಆಗಿದೆ ಅರ್ಥ ಮಾಡ್ಕೊ. ನೀನ್ ಇಲ್ಲಿಂದ ಹೊರಡ್ಬಿಡು ಪಲ್ಲವಿ ಪ್ಲೀಸ್. ನಮಗ್ ನಮ್ ಸೌಮ್ಯ ಅಕ್ಕ ಬೇಕು. ಶಿವು ಇಲ್ಲಮ್ಮ, ಸೌಮ್ಯನ ಹುಡ್ಕಕ್ ಹೋಗಿದ್ದಾರೆ ಅತ್ತೆ. ಪಲ್ಲವಿ, ನೀನ್ ಇಲ್ಲಿರೋದ್ರಿಂದಲೇ ಅಲ್ವಾ ನಮ್ಮ ಅಕ್ಕ ಕಿಡ್ನಾಪ್ ಆಗಿರೋದು? ಪ್ಲೀಸ್ ಇಂದ್ರನ್ ಮನೆಗೆ ಹೊರಟ್ಬಿಡು. ಪಲ್ಲವಿ, ನೀನ್ ಇಲ್ಲಿಗೂ ಹೋಗೋದ್ ಬೇಡ. ಅವನಿರೋ ಲೊಕೇಶನ್ ನಾನು ಟ್ರೇಸ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಅವನನ್ನ ಹಿಡಿದಾಕ್ತೀವಿ. ಅಂಡ್ ಒಂದ್ ನೋಡ್ತೀನಿ, ಮುಹೂರ್ತ ಮುಗಿಯೋದಕ್ಕೆ ಮುಂಚೆ ಸೌಮ್ಯ ಎಲ್ಲಿರ್ತಾರೆ. ಇದ್ಯಾವ್ದು ಹೊಸ ಗೆಸ್ಟ್ ಅಪಿಯರೆನ್ಸ್? ಗೆಸ್ಟ್ ಆಗಿರೋದಕ್ಕೆ ಅಂತಾನೆ ಬಂದಿದ್ದು. ಆದ್ರೆ ನನ್ನ ಗೆಸ್ಟರ್ ನೋಡ್ಬೇಕು ಅಂತ ನೀನೇ ಕರ್ಸ್ಕೊಂಡಿಲ್ಲೋ. ನೀನಾಗೆ ಸೌಮ್ಯನ ನನ್ನ ಜೊತೆ ಕಳಿಸ್ಕೊಟ್ರೆ ಇಲ್ಲಿರೋ ಒಂದು ಧೂಳಿನ ಕಣ ಕೂಡ ಆಗಾಡಲ್ಲ. ಕಳ್ಸಕ್ಕಾಗಲ್ಲ ಅಂದ್ರೆ ಈ ಜಾಗದಲ್ಲಿ ಧೂಳ್ ಬಿಟ್ಟು ಇನ್ನೇನು ಉಳ್ಕೊಳಲ್ಲ. ಮುಹೂರ್ತಕ್ಕಿಂತ ಅರ್ಧ ಗಂಟೆ ಇದೆ. ಇಲ್ಲಿಂದ ಚೌಲ್ಟ್ರಿಗೆ ಹೋದಕ್ಕೆ ಏನಿಲ್ಲ ಒಂದು 25 ನಿಮಿಷ ಬೇಕು. ಇಲ್ಲಿ ಎಷ್ಟು ಜನ ಅಯೋಗ್ಯರಿದ್ದೀರಾ, ನಿಮ್ಮ ಹತ್ರ ಎಷ್ಟು ಆಯುಧಗಳಿದೆ, ನಿಮ್ಮ ತೋಳಲ್ಲಿ ಎಷ್ಟು ಬಲ ಇದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ 5 ನಿಮಿಷದಲ್ಲಿ ನೀನು ಸೃಷ್ಟಿ ಮಾಡಿರೋ ಚದುರಂಗನ ರಣರಂಗ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲ ಕಣೋ ಸೀನಿಯರ್. ಟೈಮ್ ಆಗಿದೆ ಅಂತ ಹೇಳ್ತಾ ಇದೀನಿ, ಇನ್ನೂ ಡೈಲಾಗ್ ಮೇಲೆ ಡೈಲಾಗ್ ಇಟ್ಟಿದ್ಯಲ್ಲೋ. ಈಗೇನು ಸೌಮ್ಯನ ಕಳಿಸ್ತೀಯಾ ಇಲ್ವಾ? ಬಾಯ್ಸ್, ನಾನ್ ಅವನ ಜೊತೆ ಸೌಮ್ಯನ ಕಳಿಸ್ಬೇಕಾ ಅಥವಾ ನೀವು ಅವನ್ನ ಪಾರ್ಸಲ್ ಮಾಡ್ತೀರಂತ ಯೋಚನೆ ಮಾಡಿ.